ಯಾಕಂದ್ರೆ ಅದು ವೆಟ್ ಇತ್ತಲ್ಲ ಆಲ್ರೆಡಿ, ಅದೆಲ್ಲ ಇದು ನ್ಯೂಟ್ರಲೈಸೇಷನ್ ಆದ ನಂತರ ಈ ಕಲರ್ ಬರ್ತದ ನೋಡ್ರಿ. ನೈಸರ್ಗಿಕ ಸೂಚಕಗಳು ಅಂತ ಹೇಳಿ ಬಂದಾಗ ಇವು ಏನಾಗ್ತಾವ ಅಂತಂದ್ರೆ ನಮ್ಗೆ ಪ್ರಮುಖವಾಗಿ ನಿಸರ್ಗದತ್ತವಾಗಿ ದೊರೀತಾವ. ಉದಾಹರಣೆಗೆ ನೋಡ್ರಿ, ಮೊನ್ನೆ ಹೇಳಿದ್ದೆ ನಾನು, ಲಿಟ್ಮಸ್ ಕಾಗದ ಕೂಡ ಒಂದು ಏನ್ರಿ ನೈಸರ್ಗಿಕ ಸೂಚಕ, ಹೌದಿಲ್ಲ? ನಿಮ್ಗೆ ಎರಡು ದ್ರಾವಣವನ್ನ ನಾನು ಕೊಟ್ಟಿದ್ದೀನಿ ಅಂತಂದ್ರೆ ಅದರಲ್ಲಿ ಇದನ್ನ ಎದ್ದ ತಕ್ಷಣ ನಿಮ್ಗೆ ಕಲರ್ ಬದಲಾವಣೆ ಆಗೋದ್ರ ಮುಖಾಂತರ ಹೌದು ಇದೇ ಆಮ್ಲ ಇದೇ ಸತ್ಯಾಂಶ ಅಂತೇಳಿ ಕಂಡು ಹಿಡಿತೀರಿ. ಈ ಲಿಟ್ಮಸ್ ಕಾಗದವನ್ನ ಯಾವುದರಿಂದ ತಯಾರು ಮಾಡಿರ್ತಾರ ಅಂತಂದ್ರೆ ಕಲ್ಲು ಹೂವು ಅಂತ ಹೇಳಿ ಬರ್ತದೆ. ಏನ್ ಬರ್ತದ? ಕಲ್ಲು ಹೂವು. ಅದನ್ನ ಇಂಗ್ಲಿಷ್ ನಲ್ಲಿ ನಾವು ಲೈಕೆನ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಲೈಕೆನ್ಸ್. ಕಲ್ಲು ಹೂವು ನೋಡ್ರಿ. ಈ ಕಲ್ಲು ಹೂವು ಅಂತಂದ್ರೆ ಬೇರೆ ಏನಿಲ್ಲ, ಟ್ಯಾಲೋಫೈಟಾ ಫ್ಯಾಮಿಲಿಗೆ ಸೇರಿದಂತಹ ಸಸ್ಯಗಳು. ಏನ್ರಿ? ಟ್ಯಾಲೋಫೈಟಾ ಫ್ಯಾಮಿಲಿಗೆ ಅಂದ್ರೆ ಕುಟುಂಬಕ್ಕೆ ಸೇರಿದಂತಹ ಸಸ್ಯಗಳ ವರ್ಗ ಇದು. ಇಲ್ಲಿ ಏನಾಗಿರ್ತದೆ ಅಂತಂದ್ರೆ, ನೀವು ಹೋದ ಕ್ಲಾಸ್ನಲ್ಲಿ 9th ರಲ್ಲಿ ಏನ್ ಮಾಡಿದ್ರೆ ಅಂತಂದ್ರೆ ಜೀವಿಗಳಲ್ಲಿ ಏನು ವೈವಿಧ್ಯತೆ ಅನ್ನುವಂತ ಪಾಠವನ್ನ ಅಧ್ಯಯನ ಮಾಡಿದ್ವಿ. ಅದರಲ್ಲಿ ನೋಡಿದಿರಿ ನೀವು, ಅದರಲ್ಲಿ ಶಿಲೀಂಧ್ರಗಳು ಬರ್ತಾವ, ಶೈವಲಗಳು ಬರ್ತಾವ, ನೋಡಿದಿರಲ್ಲ? ಈ ಏನ್ ಶೈವಲ ಮತ್ತು ಶಿಲೀಂಧ್ರಗಳ ಕೂಡಿಕೊಂಡು ಏನ್ ಮಾಡ್ತಿರ್ತಾವ ಅಂತಂದ್ರೆ ಕೂಡು ಜೀವನವನ್ನ ನಡೆಸ್ತಿರ್ತಾವ. ಯಾಕಂತಂದ್ರೆ ಶೈವಲಗಳಲ್ಲಿ ಏನಿರ್ತೈತಿ, ಕ್ಲೋರೋಫಿಲ್ ಅನ್ನುವಂತ ಅಂದ್ರೆ ಪತ್ರಹರಿಸು ಅನ್ನುವಂತ ಒಂದು ಪಿಗ್ಮೆಂಟ್ ಇರ್ತದ, ವರ್ಣಕ ಇರ್ತದ. ಇದರ ಮುಖಾಂತರ ಅವು ಏನ್ ಮಾಡ್ತಾವು, ಸೂರ್ಯನ ಬೆಳಕನ್ನ ಪಡೆದುಕೊಂಡು ಮತ್ತು ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪಡೆದುಕೊಂಡು ಏನ್ ಮಾಡ್ತಿರ್ತಾವ, ಅವು ಆಹಾರವನ್ನ ತಯಾರಿಸಿಕೊಳ್ಳುವಂತ ಸಾಮರ್ಥ್ಯ ಅವುಗಳಲ್ಲಿ ಇರ್ತದ. ಆದ್ರೆ ಈ ಏನ್ ಶಿಲೀಂಧ್ರ ಅಂತ ಹೇಳಿದ್ದಲ್ಲ, ಶಿಲೀಂಧ್ರಗಳಲ್ಲಿ ಯಾವುದೇ ರೀತಿಯಾದಂತಹ ವರ್ಣಕ ಕಂಡು ಬರುವುದಿಲ್ಲ. ಶೈವಲಗಳಲ್ಲಿ ಹೇಗೆ ಪತ್ರಹರಿಸು ಕಂಡು ಬರ್ತಿಲ್ಲ, ಅದೇ ರೀತಿ ಶಿಲೀಂಧ್ರಗಳಲ್ಲಿ ಯಾವುದೇ ರೀತಿಯಾದಂತಹ ವರ್ಣಕ ಕಂಡು ಬರುವುದಿಲ್ಲ. ಆದ್ದರಿಂದ ಅವುಗಳಿಗೆ ಏನಿಲ್ಲ, ಆಹಾರವನ್ನು ತಯಾರಿಸಿಕೊಳ್ಳುವಂತ ಸಾಮರ್ಥ್ಯ ಇಲ್ಲ. ಅದಕ್ಕಾಗಿ ಏನ್ ಮಾಡ್ತದಂದ್ರೆ ಶೈವಲ ಇದ್ದಿದ್ದು ಶಿಲೀಂಧ್ರಕ್ಕೆ ಆಹಾರವನ್ನು ಒದಗಿಸ್ತದ, ಶಿಲೀಂಧ್ರ ಇದ್ದಿದ್ದು ಶೈವಲಕ್ಕೆ ಏನ್ ಮಾಡಿಸ್ತದ, ಆವಾಸ ಸ್ಥಾನವನ್ನ ಒದಗಿಸ್ತದ. ಆಗ ಏನ್ ಮಾಡ್ತಾವು, ಇವೆರಡೂ ಕೂಡ ಸಹಜೀವನವನ್ನ ನಡೆಸ್ತಾವ. ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಏನ್ ಕರಿತೀವಿ ಅಂದ್ರೆ ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಿಂಬಯೋಟಿಕ್ ಅಸೋಸಿಯೇಷನ್. ಈ ಕಲ್ಲು ಹೂವಿನಿಂದ ಏನ್ ಮಾಡ್ತಾರೆ ಅಂತಂದ್ರೆ ಈ ಲಿಟ್ಮಸ್ ಕಾಗದವನ್ನ ತಯಾರು ಮಾಡಿರ್ತಾರ. ಗೊತ್ತಾಯ್ತು? ಆಮೇಲೆ ಉದಾಹರಣೆಗೆ ನೋಡ್ರಿ, ಮನೆಯಲ್ಲಿ ಅರಿಶಿನ ಇರ್ತದ, ಅದೇನಾದ್ರೂ ನಮ್ಮ ಬಟ್ಟೆಗೆ ತಗಲಿತಂತಂದ್ರೆ ಕಲರ್ ಉಳಿದ್ ಬಿಡ್ತದ. ಆಮೇಲೆ ನೀವು ಏನ್ ಮಾಡಕ್ ಹೋಗ್ತೀರಿ, ಸೋಪ್ ಹಚ್ಚಿ ತೊಳೆಯಕ್ ಹೋಗ್ತದ. ಸೋಪ್ ಹಚ್ಚಿ ತೊಳೆದಾಗ ಅದೇನಾಗ್ತದ, ಕೆಂಪು ಬಣ್ಣಕ್ಕ ತಿರುಗುತ್ತದ. ಯಾಕೆ? ಅರಿಶಿನದಲ್ಲಿ ಏನೈತಿ ಗೊತ್ತೈತಿ ನಿಮಗ? ಆಮ್ಲೀಯ ಗುಣವನ್ನು ಹೊಂದೈತಿ. ಯಾವುದು? ಅರಿಶಿನ ಅನ್ನುವಂಥದ್ದು ಏನ್ ಹೊಂದೈತಿ ಅಂತಂದ್ರೆ ಆಮ್ಲೀಯ ಗುಣವನ್ನ ಹೊಂದಿದೆ. ಯಾವಾಗ ನೀವು ನೋಡ್ರಿ, ಯಾವಾಗ ನೀವು ಸೋಪ್ ಹಾಕಿ ಉಜ್ಜುತ್ತೀರಲ್ಲ, ಅರಿಶಿನ ಹತ್ತಿದಂತ ಬಟ್ಟೆಯನ್ನ ಯಾವಾಗ ಸೋಪ್ ಹಾಕಿ ಉಜ್ಜುತ್ತೀರಲ್ಲ, ಸೋಪಿನಲ್ಲಿ ಏನಿರ್ತೈತೆ ಅಂತಂದ್ರೆ NaOH ಅನ್ನುವಂತ ಒಂದು ಪ್ರತ್ಯಾಮ್ಲ ಇರ್ತೈತಿ. ಏನಿರ್ತೈತಿ? NaOH ಅನ್ನುವಂಥದ್ದು ಒಂದು ಪ್ರತ್ಯಾಮ್ಲ ಇರ್ತದ. ಅನ್ನಾದ್ಮೇಲೆ ಇವುಗಳ ಎರಡರ ಮಧ್ಯೆ ಏನಾಗ್ತದ ಅಂತಂದ್ರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗ್ತದ. ಅವಾಗ ಈ ಅರಿಶಿನದ ಹಳದಿ ಬಣ್ಣ ಹೋಗಿ ಏನಾಗ್ತದ, ನಮಗೆ ಕೆಂಪು ಬಣ್ಣ ದೊರೀತದ. ಉದಾಹರಣೆಗೆ ನೋಡ್ರಿ, ಇಲ್ಲಿ ಏನಿದೆ ನಮ್ಗೆ ಇವಾಗ ಲಿಂಬೆ ರಸ. ಏನೈತಿ? ಲಿಂಬೆ ರಸ. ಲಿಂಬೆ ರಸ ಅನ್ನೋದು ಒಂದು ಏನ್ರಿ? ಆಮ್ಲ ಅಂತ ಹೇಳಿದ. ನಿಂಬೆ ರಸವನ್ನ ಸಿಟ್ರಿಕ್ ಆಮ್ಲ ಅನ್ನೋದು ಒಂದು ಆಮ್ಲ. ನಿಂಬೆ ರಸಕ್ಕ ನಾನು ಅರಿಶಿನವನ್ನ ಹಾಕಿದ್ರ ಇದ್ರ ಬಣ್ಣದಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತಾನ?
ಆಗ್ತಾವ. ಇನ್ನು ಅದು ನೀಲಿ ಬಣ್ಣಕ್ಕಿರ ಕಾರಣ ಏನಂತಂದ್ರೆ ಯಾಂಥೋಸೈನಿನ್ ಅನ್ನುವಂತ ಒಂದು ವರ್ಣಕ ಇರ್ತದೆ. ಈಗ ಹಂಗ ಎಲೆಗಳ ಹಸಿರಿದ ಕಾರಣ ಪತ್ರ ಹರಿತಿರ್ತ ಹಂಗ ಕ್ಯಾಬೇಜ್ ಗಡ್ಡಿ ಆ ನೀಲಿ ಅಥವಾ ನೇರಳೆ ಬಣ್ಣಕ್ಕೆ ಇರಾಕ ಕಾರಣ ಏನಂತಂದ್ರೆ ಅದರಲ್ಲಿ ಯಾಂಥೋಸೈನಿನ್ ಅನ್ನುವಂತ ಒಂದು ವರ್ಣಕ ಐತಿ. ಅಂದ್ರೆ ಯಾಂಥೋಸೈನಿನ್ ಅನ್ನುವಂತ ಒಂದು ಪಿಗ್ಮೆಂಟ್ ಐತಿ. ಆ ಪಿಗ್ಮೆಂಟ್ ಅನ್ನ ತೆಗೆದುಕೊಂಡು ಏನ್ ಮಾಡ್ತಾರ ಅಂತಂದ್ರೆ ಈ ಸೂಚಕಗಳನ್ನ ಉಪಯೋಗಿಸ್ತಾರೆ. ಅದು ಏನ್ ಮಾಡ್ತೈತೆ ಅಂತಂದ್ರೆ ಆ ನೀಲಿ ಅಥವಾ ಪರ್ಪಲ್ ಕ್ಯಾಬೇಜ್ ಗಡ್ಡಿಯಲ್ಲಿರ್ತಕ್ಕಂಥ ಯಾಂಥೋಸೈನಿನ್ ಅನ್ನುವಂತ ಪಿಗ್ಮೆಂಟ್ ಅನ್ನ ತೆಗೆದುಕೊಂಡಾಗ ಅದು ಯಾವಾಗ ಹಸಿದೊಳಗೆ ಅದನ್ನ ಹಾಕ್ತಿವಲ್ಲ ಅವಾಗ ಅದು ಯಾವ ಬಣ್ಣ ತಿರುಗ್ತೈತೆ ಅಂತಂದ್ರೆ ಈಗ ಹೆಂಗೆ ಇಲ್ಲಿ ಕೆಂಪು ಆಯ್ತಲ್ಲ ಅವಾಗ ಕೆಂಪು ಬಣ್ಣ ತಿರುಗ್ತದೆ. ಅದೇ ಪ್ರತ್ಯಾಮ್ಲದಲ್ಲಿ ಆ ಯಾಂಥೋಸೈನಿನ್ ಅನ್ನುವಂತ ವರ್ಣಕವನ್ನು ನಾವು ಹಾಕಿದ್ವಿ ಅಂತಂದ್ರೆ ಅದು ಗ್ರೀನಿಶ್ ಬ್ಲೂ ಅಂತ ಹೇಳಿ ಕರೀತಾರೆ. ಯಾವುದು ಗ್ರೀನಿಶ್ ಬ್ಲೂ ಅಂದ್ರೆ ಈ ಕಡೆ ನೋಡಕ್ ಸ್ವಲ್ಪ ಹಸಿರು ಅನಿಸ್ತಿರ್ತದ, ಇನ್ನೊಂದ್ ಸ್ವಲ್ಪ ಏನ್ ಅನಿಸ್ತಿರ್ತೈತಿ ಬ್ಲೂ ಕಲರ್ ಒಳಗ ಕಾಣ್ತಿರ್ತದ. ಹೀಗೆ ನಿಸರ್ಗದಲ್ಲಿ ಸಿಗ್ತಕ್ಕಂತ ಕೆಲವೊಂದಿಷ್ಟು ವಸ್ತುಗಳ ನಮಗೆ ಏನಂತ ಅಂತಂದ್ರೆ ನೈಸರ್ಗಿಕ ಸೂಚಕಗಳಾಗಿ ಉಪಯೋಗ ಆಗ್ತಾವ. ನೈಸರ್ಗಿಕ ಸೂಚಕಗಳಿಗೆ ಎಕ್ಸಾಂಪಲ್ ಯಾವ್ಯಾವ ಬರ್ಕೊಂಡ್ರಿ? ಲಿಟ್ಮಸ್ ಕಾಗದ, ಅರಿಶಿನ, ಆಮೇಲೆ ನೀಲಿ ಕ್ಯಾಬೇಜು, ನೀಲಿ ಕ್ಯಾಬೇಜ್ ಬರ್ಕೊಳ್ಳೋದಿದ್ಯಾ? ನೀಲಿ ಕ್ಯಾಬೇಜ್, ಅರಿಶಿನ, ಲಿಟ್ಮಸ್ ಕಾಗದ, ನೋಡ್ರಿ ಬರ್ಕೊಳ್ತೀರಿ? ಲಿಟ್ಮಸ್ ಕಾಗದ, ಅರಿಶಿನ ಹಾಗೂ ಕ್ಯಾಬೇಜ್, ನೀಲಿ ಕ್ಯಾಬೇಜ್ ಅಂತ ಹೇಳ್ಬೋದು. ಇವೇನಾಗ್ತಾವ ನಮಗಂತಂದ್ರೆ ನೈಸರ್ಗಿಕ ಸೂಚಕಗಳಾಗಿ ನಾವು ಇವುಗಳನ್ನ ಬಳಸ್ತೀವಿ. ಇನ್ನು ಗ್ರಾಣ ಸೂಚಕಗಳು ಅಂತ ಹೇಳ್ತಾರೆ. ಗ್ರಾಣ ಅಂದ್ರೆ ಏನ್ರಿ? ಭಾಗ್ಯ ಯಾವ ಕಡೆ ನೋಡ್ತಿದ್ಯಾ? ಗ್ರಾಣ ಅಂತಂದ್ರೆ ಹೇಳ ಅವು ವಾಸನೆ ಬದಲಾವಣೆ ಆಕ್ಕವ್ರಿ. ಗ್ರಾಣ ಅಂತಂದ್ರೆ ಏನ್ರಿ? ಕಂಡು ಹಿಡಿಯಬಹುದು, ಹೌದಿಲ್ಲ? ಹಿಂಗ ಕೆಲವೊಂದಿಷ್ಟು ವಸ್ತುಗಳನ್ನ ನಾವು ವಾಸನೆ ಬದಲಾವಣೆ ಆಗುವುದರ ಮೂಲಕ ನಾವು ಏನ್ ಮಾಡ್ಬೋದು ಅಂತಂದ್ರೆ ಯಾವುದು ಆಮ್ಲ ಯಾವುದು ಪ್ರತ್ಯಾಮ್ಲ. ಉದಾಹರಣೆ ಗ್ರಾಣ ಸೂಚಕಗಳಿಗೆ ನಾವು ಉದಾಹರಣೆ ನೋಡೋದಾದಂತಂದ್ರೆ ಲವಂಗ ಆಗಿರ್ಬೋದು, ಆಮೇಲೆ ಈರುಳ್ಳಿ ಆಗಿರ್ಬೋದು, ಆಮೇಲೆ ವೆನಿಲಾ ಐಸ್ ಕ್ರೀಮ್ ಅಂತ ಹೇಳ್ತಿರ್ಬೋದೈತಿ. ವೆನಿಲಾ ಫ್ಲೇವರ್ ಬೇಕು ನಮ್ಗೆ ಐಸ್ ಕ್ರೀಮ್ ಅಂತ. ವೆನಿಲಾ ಅನ್ನುವಂಥದ್ದು ಕೂಡ ಏನಾಗ್ತದೆ ಅಂತಂದ್ರೆ ಗ್ರಾಣ ಸೂಚಕವಾಗಿ ಉಪಯೋಗಕ್ಕೆ ಬರ್ತದೆ. ಈ ಉದಾಹರಣೆಗೆ ನೋಡ್ರಿ, ಉಳ್ಳಾಗಡ್ಡಿ ಹೆಂಚ್ತೀರಾ, ಏನ್ ಮಾಡ್ತೀರಾ? ಉಳ್ಳಾಗಡ್ಡಿಯನ್ನ ಹೆಂಚ್ತೀರಾ ಅಥವಾ ಈರುಳ್ಳಿಯನ್ನ ಹೆಂಚ್ತೀರಾ. ಹೆಂಚಿದ ತಕ್ಷಣ ನಮ್ಗೆ ಏನಾಗ್ತದ ಅಂತಂದ್ರೆ ಕಣ್ಣಲ್ಲಿ ನೀರು ಬರಕ ಸ್ಟಾರ್ಟ್ ಆಗ್ತಾವ. ಕಾರಣ ಏನಾದ್ರಲ್ಲಿ ಏನಿರ್ತೈತಿ? ಅದ್ರಲ್ಲಿ ಏನಿರ್ತೈತೆ ಅಂತಂದ್ರೆ ಕೇಳ್ರಿ, ಲಾಸ್ಟ್ ಕೊಟ್ಟು ಕೇಳ್ರಿ. ಈರುಳ್ಳಿಯಲ್ಲಿ ಏನಿರ್ತೈತೆ ಅಂತಂದ್ರೆ ಬಾಯ್ಸ್ ಏನಿರ್ತೈತೆ ಅಂತಂದ್ರೆ ಸಲ್ಫ್ಯೂರಿಕ್ ಆಸಿಡ್ ಅನ್ನುವಂಥದ್ದು ಇರ್ತೈತಿ. ಏನಿರ್ತೈತಿ? ಸಲ್ಫ್ಯೂರಿಕ್ ಆಸಿಡ್ ಅನ್ನುವಂಥದ್ದು ಇರ್ತೈತಿ. ಇದು ಏನಿರ್ತೈತೆ ಅಂದ್ರೆ ಹೈಲಿ ವೋಲಟೈಲ್. ಯಾವಾಗ ನೀವು ಈರುಳ್ಳಿಯನ್ನು ಹೆಂಚ್ತಿರಲ್ಲ, ಹೆಂಚಿದಾಗ ಅದರಲ್ಲಿ ಇರ್ತಕ್ಕಂಥ ಈ ಸಲ್ಫ್ಯೂರಿಕ್ ಆಸಿಡ್ ಗಾಳಿಯಲ್ಲಿ ಹೊರಗಡೆ ಬರ್ತದೆ. ಇದು ಮುಖ್ಯವಾಗಿ ಇದ್ರ ಗುಣ ಏನಂತಂದ್ರೆ ಬೇಗನೆ ಆವಿಯಾಗಿ ಹೋಗ್ಬಿಡೋದು. ಏನು? ಬೇಗನೆ ಆವಿಯಾಗಿ ಹೋಗ್ಬಿಡೋದು. ಈಗ ಈರುಳ್ಳಿ ಹೆಂಚ್ತಿದ್ರ ಇದರಲ್ಲಿ ಇರ್ತಕ್ಕಂಥ ಸಲ್ಫ್ಯೂರಿಕ್ ಆಸಿಡ್ ಏರ್ಗಡೆ ಹೊರಗಡೆ ಗಾಳಿ ಜೊತೆ ಸೇರ್ಕೊತೈತಿ. ಆಗ ಏನ್ ಮಾಡ್ತದ ಅಂತಂದ್ರೆ ಅದು ತತ್ಕ್ಷಣದಲ್ಲಿ ಆವಿಯಾಗ ಸ್ಟಾರ್ಟ್ ಮಾಡ್ತದ. ಆ ಆವಿಯಾಗುವ ಸಮಯದಲ್ಲಿ ಏನಾದ್ರೂ ನಿಮ್ಮ ಕಣ್ಣಿನ ಒಳಗಡೆ ಇರ್ತಕ್ಕಂಥ ನೀರಿಗೆ, ಕಣ್ಣಿನ ಒಳಗಡೆ ಒಂದು ದ್ರವರೂಪದ ವಸ್ತುವಿನಲ್ಲಿ ಕಣ್ಣೀರ್ ಇರ್ತದ. ಆ ಕಣ್ಣಿನ ಒಳಗಡೆ ಇರ್ತಕ್ಕಂಥ ನೀರಿನ ಜೊತೆ ಈ ಸಲ್ಫ್ಯೂರಿಕ್ ಆಸಿಡ್ ಅನ್ನುವಂಥದ್ದು ಸೇರ್ತು ಅಂತಂದ್ರೆ ಏನಾಗ್ತದ ಅಂತಂದ್ರೆ ಸಲ್ಫ್ಯೂರಿಕ್ ಆಸಿಡ್ ಆಗ್ತದ. ಏನಾಗ್ತದ? ಸಲ್ಫೂರಿಕ್ ಆಸಿಡ್. ಯಾವುದು? ಇಲ್ಲ ಇದು ನೋಡ್ರಿ, ಅರಿಶಿನ ಇದೆ. ಏನಂದ್ರೆ H2SO4 ಹಾಕಿದ ಆಸಿಡ್ ಅನ್ನೋದ್ರಿಂದ ನಮ್ಗೆ ಏನಾಗ್ತದೆ ಅಂತಂದ್ರೆ ಕಣ್ಣಲ್ಲಿ ನೀರು ಬರಕ ಸ್ಟಾರ್ಟ್ ಆಗ್ತದೆ. ಇವೆಲ್ಲ ಏನಾಗ್ತವೆ ಅಂತಂದ್ರೆ ಗ್ರಾಣ ಸೂಚಕಗಳು ಆಗ್ತಾವ. ಏನಾಗ್ತಾವ? ಗ್ರಾಣ ಸೂಚಕಗಳು. ಉದಾಹರಣೆಗೆ ಲವಂಗ ಆಗಿರ್ಬೋದು, ವೆನಿಲಾ ಆಗಿರ್ಬೋದು, ಇವೆಲ್ಲ ಏನ್ ಮಾಡ್ತಾವ ಅಂತಂದ್ರೆ ಕೆಲವೊಂದಿಷ್ಟು ಅಸಿಡ್ ಅಂದ್ರೆ ಆಮ್ಲದಲ್ಲಿ ತಮ್ಮ ವಾಸನೆಯನ್ನ ಬದಲಾಯಿಸ್ತಾವ. ಇನ್ನು ಕೆಲವೊಂದಿಷ್ಟು ಏನ್ ಮಾಡ್ತಾವು?
ಜ್ಞಾನ ಸೂಚಕಗಳು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಮೂರನೇ ಕಡುಬೆ ಯಾವಪ್ಪ ಅಂತಂದ್ರೆ ಸಂಶ್ಲೇಷಿತ ಸೂಚಕಗಳು. ಇವುಗಳನ್ನ ಏನಂತಂದ್ರೆ ಮಾನವ ನಿರ್ಮಿತ ಅಂದ್ರೆ ಕೃತಕವಾಗಿ ನಾವು ಪ್ರಯೋಗಶಾಲೆಯಲ್ಲಿ ವಿವಿಧ ರಾಸಾಯನಿಕಗಳನ್ನ ಬಳಸಿಕೊಂಡು ತಯಾರಿಸಿದಂತಹ ಸೂಚಕಗಳು ಯಾವುವು ಅಂತಂದ್ರೆ ಸಂಶ್ಲೇಷಿತ ಸೂಚಕಗಳು. ಉದಾಹರಣೆ ನಾವು ನೋಡುವುದಾದಂತಂದ್ರೆ ಬರ್ಕೊಳ್ಳಿ ಫಿನಾಫ್ಥಲಿನ್ ಇಲ್ಲಿ ಬರೀರಿ ಫಿನಾಫ್ಥಲಿನ್ ಮತ್ತು ಮೀಥೈಲ್ ಆರೆಂಜ್ ಫಿನಾಫ್ಥಲಿನ್ ಮತ್ತು ಮೀಥೈಲ್ ಆರೆಂಜ್ ಗೊತ್ತಾಯ್ತು? ಇವು ಏನ್ ಮಾಡಿದ್ರು ಇವು ಹೆಂಗ್ ಬಳಸ್ತಾರ ಅಂತಂದ್ರೆ ಈ ಫಿನಾಫ್ಥಲಿನ್ ಅನ್ನುವಂತ ಏನ್ ಐತಲ್ಲ ಒಂದು ಕೆಮಿಕಲ್ ಅಥವಾ ರಾಸಾಯನಿಕ ವಸ್ತು ಏನಿಲ್ಲ ಇದು ಅಸಿಡ್ ಅಂದ್ರೆ ಆಮ್ಲದಲ್ಲಿ ಇದನ್ನ ಹಾಕಿದಾಗ ಯಾವುದೇ ರೀತಿಯಾಗಿ ಬಣ್ಣದಲ್ಲಿ ಬದಲಾವಣೆಯನ್ನ ತೋರಿಸುವುದಿಲ್ಲ. ಯಾವುದು ಫಿನಾಫ್ಥಲಿನ್ ಅನ್ನುವಂಥದ್ದು ಆಮ್ಲದಲ್ಲಿ ಹಾಕಿದಾಗ ಯಾವುದೇ ರೀತಿ ಬದಲಾವಣೆಯನ್ನ ತೋರಿಸುವುದಿಲ್ಲ. ಅದೇ ನಾವು ಸಸ್ಯಾಮ್ಲ ಅಂದ್ರೆ ಎಣ್ಣೆ ಉಳಿಸಿಗಳು ಏನಾದರೂ ಹಾಕಿದ್ವಿ ಅಂತಂದ್ರೆ ಅದರ ಬಣ್ಣ ಯಾವುದು ತಿರುಗಿಸ್ತದ ಅಂತಂದ್ರೆ ಗುಲಾಬಿ ಬಣ್ಣ ತಿರುಗಿಸ್ತದೆ. ಯಾವ ಬಣ್ಣದ್ರಿ? ಗುಲಾಬಿ ಬಣ್ಣ. ಅಂದ್ರೆ ಪ್ರತ್ಯಾಮ್ಲದಲ್ಲಿ ಫಿನಾಫ್ಥಲಿನ್ ಅನ್ನುವಂಥದ್ದು ಯಾವ ಬಣ್ಣಕ್ಕಿರ್ತದೆ? ಗುಲಾಬಿ ಬಣ್ಣಕ್ಕೆ ತಿರುಗ್ತದೆ. ಅದೇ ನೋಡ್ರಿ ಮಿಥೈಲ್ ಆರೆಂಜ್ ಅನ್ನುವಂಥದ್ದು ಮಿಥೈಲ್ ಆರೆಂಜ್ ಅನ್ನುವಂಥದ್ದು ಏನ್ ಮಾಡ್ತದೆ ಅಂತಂದ್ರೆ ಆಮ್ಲದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗಿಸ್ತದೆ. ಪ್ರತ್ಯಾಮ್ಲದಲ್ಲಿ ಇದರ ಬಣ್ಣ ಯಾವ್ದಾಗಿರ್ತದೆ ಅಂತಂದ್ರೆ ಹಳದಿ ಬಣ್ಣಕ್ಕಿರ್ತದೆ. ಯಾವುದು? ಹಳದಿ ಬಣ್ಣ. ಯಾವುದು? ಮಿಥೈಲ್ ಆರೆಂಜ್. ಆಮ್ಲದಲ್ಲಿ ಯಾವ ಬಣ್ಣಕ್ಕಿರ್ತದೆ? ಆಮ್ಲದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗ್ತದೆ. ಅದೇ ರೀತಿಯಾಗಿ ಪ್ರತ್ಯಾಮ್ಲದಲ್ಲಿ ಯಾವ ಬಣ್ಣಕ್ಕಿರ್ತದೆ? ಹಳದಿ ಬಣ್ಣ. ಗೊತ್ತಾಯ್ತಲ್ಲ? ಈ ರೀತಿಯಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಸೂಚಕಗಳನ್ನ ಬಳಸ್ತಾರೆ. ಯಾವುದಕ್ಕೆ? ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಕಂಡುಹಿಡಿಯುವುದಕ್ಕೆ. ನೀವು ಮುಂದೆ PUC ಏನಾದರೂ ಸೈನ್ಸ್ ಮಾಡಿದ್ರೆ ಅಂತಂದ್ರೆ ಟೈಟ್ರೇಷನ್ ಅಂತ ಹೇಳಿ ಬರ್ತದೆ. ಟೈಟ್ರೇಷನ್ ಮಾಡುವಾಗ ನಿಮಗೆ ಮುಖ್ಯವಾಗಿ ಇವುಗಳನ್ನೇ ಇಂಡಿಕೇಟರ್ ಆಗಿ ಬಳಸ್ತಾರೆ. ಫಿನಾಫ್ಥಲಿನ್ ಮತ್ತು ಮೀಥೈಲ್ ಆರೆಂಜ್ ಅಂತ ಹೇಳಿ. ಗೊತ್ತಾಯ್ತಲ್ಲ? ಈಗ ನೋಡ್ರಿ ನೀವು ಉದಾಹರಣೆ ನಾನು ಹಂಗ ಹೇಳ್ತೀನಿ. ಹಿಂಗ ಮೂಢನಂಬಿಕೆಯನ್ನ ನಂಬ್ತಿರ್ತಾರೆ ಬಹಳಷ್ಟು ಜನ. ಮೂಢನಂಬಿಕೆ ಹೌದಿಲ್ಲ? ಹಿಂಗ ಮಾಡೋದಾಗಿರ್ಬೋದು, ದೇವರ ಮನೆ ಆಗಿರ್ಬೋದು, ಆಮೇಲೆ ಕೇಳಿ ಮಂತ್ರಿಸ್ಕೊಂಡು ಬಂದಾರ ಆಗಿರ್ಬೋದು. ಆಮೇಲೆ ಇದು ಲಿಂಬೆ ಹಣ್ಣು ಇರ್ತೈತಪ್ಪ, ಲಿಂಬೆ ಹಣ್ಣ ಹೆಂಚಿನ ತಕ್ಷಣ ಕೆಂಪು ಬರ್ತೈತಿ. ನೋಡಿದ್ರೆ ಕೆಲವೊಂದಿಷ್ಟು ತಿಳ್ಕೊಳ್ಳಲ್ಲ, ಲಿಂಬೆ ಹಣ್ಣು ಹೆಂಚಿ ಕೊಡ್ತಾನೆ ಏನಾಗಿರ್ತೈತಿ? ಕೆಂಪು ಬಂದಾಗ ಬರ್ತದೆ. ನಾವು ವಿಜ್ಞಾನವನ್ನು ಕಲಿತಿದ್ದೀವಿ ಅಂತ ಅಂದ್ರೆ ಪ್ರತಿಯೊಂದಕ್ಕೂ ಕಾರಣ ಇಲ್ಲದೆ ನಾವು ಪ್ರತ್ಯಕ್ಷವಾಗಿ ಕಾಣದೆ ಏನ್ ಮಾಡೋದು? ನಂಬಾದ್ರು ಹೋಗ್ಬಾರ್ದು. ಏನೋ ಅನಕ್ಷರಸ್ಥರಿರ್ತಾರೋ ಅವ್ರಿಗೆ ಏನ್ ತಿಳುವಳಿಕೆ ಇರೋದಿಲ್ಲ, ಅವರೆಲ್ಲ ಹಾಕಿ ಹಿಡಿದುಕೊಂಡು ಅದನ್ನ ನಂಬಿಕೆಗೆ ಬದಲಾಗಿರ್ತಾರೆ. ಆದ್ರೆ ನಾವು ವಿದ್ಯಾರ್ಥಿಗಳಾಗಿ ಅದು ವಿಜ್ಞಾನವನ್ನು ಇಷ್ಟಪಟ್ಟು ಓದತಕ್ಕಂಥ ವಿದ್ಯಾರ್ಥಿಗಳಾಗಿ ಮೂಢನಂಬಿಕೆಯನ್ನ ಹೋಗಲಾಡಿಸುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಹೌದಿಲ್ಲ? ಬಹಳಷ್ಟು ಜನ ನೋಡ್ರಿ ನೀವು ಹಿಂಗಿರ್ತೈತೆ ಸ್ವಾಮೀಜಿ ಅಂತ ಬರ್ತಾರೆ. ಹಿಂಗ್ ಮಾಡ್ತಾರೆ, ಹಿಂಗ್ ಹೆಂಚಿ ಓಡ್ತಾನ ಅಂತಂದ್ರ ನಾಯ್ಸ್ಕೊಂಡು ಹೆಂಚಿ ಮಾಡ್ತಾರೆ. ರಗಸ್ಸಿಂದ ಕೆಂಪು ಸುರಿಯುತ್ತೆ. ಹೌದಾ ಇಲ್ಲ? ನೋಡಿದ್ದೀರಿ? ನೋಡ್ಯಾರೆ ರಿಯಲ್ ನೋಡ್ಲಿಲ್ಲ ಅಂತಂದ್ರು ಮಾಡ್ಲಿ ಏನಾಗುತ್ತೆ? ಪ್ರತ್ಯಾಮ್ಲ ಇದ್ರಲ್ಲಿ ಏನ್ ಮಾಡಿರ್ತಾರ ಅಂತಂದ್ರೆ ಅನುಷಿ ಹೇಳ್ತೈತಿ. ಇದ್ರಲ್ಲಿ ಏನ್ ಮಾಡಿರ್ತಾರ ಅಂತಂದ್ರೆ ಸಿಟ್ರಿಕ್ ಆಸಿಡ್ ಆಲ್ರೆಡಿ ನಿಂಬೆ ಹಣ್ಣಾಗ ಏನೈತಿ? ಸಿಟ್ರಿಕ್ ಆಸಿಡ್ ಆಲ್ರೆಡಿ. ಇದು ಕೆಂಪು ಬಣ್ಣಕ್ಕೆ ನಾವು ಈಗ ತಿರುಗಿಸ್ಬೇಕಂದ್ರೆ ಇದ್ರಲ್ಲಿ ಯಾವ್ದನ್ನ ಹಾಕ್ಬೇಕು ಹೇಳ್ರಿ ನೋಡೋಣ. ಮಿಥೈಲ್ ಏನ್ ಹಾಕ್ಬೇಕು? ಮಿಥೈಲ್ ಆರೆಂಜ್. ಹಾಕ್ಬೇಕು. ಅವ್ರು ಏನ್ ಮಾಡಿರ್ತಾರ ಅಂತಂದ್ರೆ ಲಿಂಬೆ ಹಣ್ಣು ಇಡೀ ಹಣ್ಣು ಹೆಚ್ಚಿಲ್ಲ. ಇಂಜೆಕ್ಷನ್ ಇಂಜೆಕ್ಷನ್ ಟ್ಯೂಬ್ಗಳು ಏನ್ ತಗೋತಾರ ಅಂತಂದ್ರ ಈ ಆಮ್ಲವನ್ನು ಇದನ್ನ ಏನ್ ಇಂಡಿಕೇಟರ್ ಅನ್ನ ತಗೋತಾರೆ. ಯಾವುದು? ಮಿಥೈಲ್ ಆರೆಂಜ್ ಅನ್ನುವಂಥದ್ದು ಇಂಡಿಕೇಟರ್ ಅಥವಾ ಸೂಚಕವನ್ನು ತಗೊಂಡು ಇದನ್ನ ಕೋಲ್ಡ್ ಹೆಚ್ಚಿರುತ್ತಿಲ್ಲ ಏನಿಲ್ಲ ಹಾಗೆ ಏನ್ ಮಾಡ್ತಿರ್ತಾರೋ ಈ ಮಿಥೈಲ್ ಆರೆಂಜ್ ಅನ್ನ ಇಂಜೆಕ್ಟ್ ಮಾಡ್ತಾರೆ. ಮಾಡಿ ಅವ್ರು ಏನ್ ಮಾಡ್ತಾರೋ ನಿಮ್ ಹೋಗಿ ನಾವು ಕೊಟ್ಟು ಬಿಡ್ತಾರೆ. ಅವಾಗ ನೀವು ಹೇಳ್ತಿರೋ ಇವೆಲ್ಲ ಅನ್ಸಿರ್ತಾರೆ ನೋಡ್ರೆ ನಿಮ್ಮ ಮನಸ್ಸಿನ ಒಂದು ಇಟ್ಕೊಂಡೆ ನಾ ಹೇಳೋ ಕರೆ ಆಯ್ತು ಕೆಂಪು ಇರ್ತೈತದ, ನಾ ಹೇಳೋ ಕರೆ ಆಗ್ಲಿಕ್ಕ ಕೆಂಪು ಇರುವುದಿಲ್ಲ ಅಂತ ನೀವು ಹೇಳ್ತಾರಲ್ಲ.
ರಿಜೆಕ್ಟ್ ಮಾಡಿ ಹೋಗ್ತಿರ್ತಾರ ಮಿಥೈಲ್ ಆರೆಂಜ್ ಅವ ನಿಮ್ಗೆ ಏನ್ ಹೇಳ್ತಾನು ಬಾಂಬ್ ಮುಗ್ಸಂದ ಹಿಂಗ್ ಹಂಚಾಕ್ ಹೇಳ್ತಾರ ಹೋದ್ರ